ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಮುಸ್ಲಿಂ ಯುವತಿಯರನ್ನ ಮದುವೆ ಆಗುವಂತಹ ಹಿಂದೂ ಯುವಕರಿಗೆ 5 ಲಕ್ಷ ರೂಪಾಯಿ ನೀಡುವುದಾಗಿ ಹೇಳಿಕೆ ನೀಡಿದ್ದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಯಾವುದೇ ಬಲವಂತದ ಕ್ರಮವನ್ನು ತೆಗೆದುಕೊಳ್ಳದಂತೆ ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿದೆ. ಅಲ್ಲದೆ ಸಾಮರಸ್ಯಕ್ಕೆ ಧಕ್ಕೆ ತರುವ ವಿಚಾರಗಳಿಗೆ ಮಹತ್ವ ನೀಡಬಾರದು ಎಂದು ಯತ್ನಾಳ್ ಇವರಿಗೆ ಕಿವಿಮಾತು ಹೇಳಿದೆ. ಕೊಪ್ಪಳ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ರದ್ದು ಕೋರಿ ಬಸನಗೌಡ ಪಾಟೀಲ್ ಯತ್ನಾಳ್ ಸಲ್ಲಿಸಿದ್ದ ಅರ್ಜಿಯು ನ್ಯಾಯಮೂರ್ತಿ ಎಂಐ ಅರುಣ್ ಅವರಿದ್ದ ಏಕಸದಸ್ಯ ಪೀಠದ ಮುಂದೆ ಬುಧವಾರ ವಿಚಾರಣೆಗೆ ಬಂದಿತು. ಯತ್ನಾಳ್ ಪರ ವಾದಿಸಿದ ವಕೀಲ ವೆಂಕಟೇಶ್ ದಳ್ವಾಯಿ, ಕಾನೂನಿನಲ್ಲಿ ಅಂತರ್ಧರ್ಮೀಯ ವಿವಾಹಗಳಿಗೆ ನಿಷೇಧವಿಲ್ಲ. ಭಾರತೀಯ ಸಂವಿಧಾನದ ಪ್ರಕಾರ ನಮ್ಮದು ಜಾತ್ಯತೀತ ದೇಶವಾಗಿದೆ. ಹಾಗಾಗಿ ಅರ್ಜಿದಾರರ ಹೇಳಿಕೆ ಯಾರಿಗೂ ಇಷ್ಟವಾಗಿಲ್ಲ ಎಂದ ಮಾತ್ರಕ್ಕೆ ಅದು ಅಪರಾಧ ಹೇಗಾಗುತ್ತದೆ ಎಂದು ಆಕ್ಷೇಪಿಸಿದರು. ವಾದ ಆಲಿಸಿದ ನ್ಯಾಯಪೀಠ ಅರ್ಜಿದಾರರ ವಿರುದ್ಧ ಕೊಪ್ಪಳ ಟೌನ್ ಪೊಲೀಸರು ಯಾವುದೇ ಬಲವಂತದ ಕ್ರಮ ಜರುಗಿಸಬಾರದು, ಅರ್ಜಿದಾರರು ತನಿಖೆಗೆ ಸಹಕಾರ ನೀಡಬೇಕು ಎಂದು ಮಧ್ಯಂತರ ಆದೇಶ ನೀಡಿತು. ಬಳಿಕ ಯತ್ನಾಳ್ ಪರ ವಕೀಲರನ್ನ ಉದ್ದೇಶಿಸಿ ಮಾತನಾಡಿದ ನ್ಯಾಯಮೂರ್ತಿ, ವೈವಿಧ್ಯಮಯ ದೇಶವಾಗಿರೋ ಭಾರತಕ್ಕೆ 5,000 ವರ್ಷಗಳ ಇತಿಹಾಸವಿದೆ. ಎಲ್ಲ ಧರ್ಮಗಳಲ್ಲೂ ಒಳ್ಳೆಯ ವಿಚಾರಗಳಿರುತ್ತವೆ. ಸಾಮಾಜಿಕ ಸಹಬಾಳ್ವೆ ಅತ್ಯವಶ್ಯಕವಾಗುತ್ತದೆ. ಈ ಕುರಿತು ನಿಮ್ಮ ಕಕ್ಷಿದಾರರಿಗೆ ಸಲಹೆ ನೀಡಬೇಕು ಎಂದು ಮೌಖಿಕವಾಗಿ ಹೇಳಿದರು. ಕೊಪ್ಪಳ ನಗರದ ಬಹದ್ದೂರ್ ಬಂಡಿ ರಸ್ತೆಯಲ್ಲಿ ಗವಿಸಿದ್ದಪ್ಪ ಎನ್ನುವ ಯುವಕನ ಕೊಲೆಯಾಗಿತ್ತು. ಗವಿಸಿದ್ದಪ್ಪನ ಕುಟುಂಬದವರಿಗೆ ಸಾಂತ್ವನ ಹೇಳಲು ಆಗಸ್ಟ್ 10ರಂದು ಶಾಸಕ ಯತ್ನಾಳ್ ಕೊಪ್ಪಳಕ್ಕೆ ಭೇಟಿ ನೀಡಿದ್ದರು. ಆ ವೇಳೆ ಮಾತನಾಡಿದ್ದ ಅವರು, ಹಿಂದೂ ಯುವಕರು ಮುಸ್ಲಿಂ ಯುವತಿಯನ್ನ ಮದುವೆ ಆದರೆ 5 ಲಕ್ಷ ರೂಪಾಯಿ ಕೊಡ್ತೇನೆ, ಕೊಲೆ ಮಾಡುವ ಮುಸ್ಲಿಮರಿಗೆ ಉತ್ತರ ನೀಡಬೇಕಿದೆ. ಸದ್ಯ ರಾಜ್ಯದಲ್ಲಿ ಸಾಬರ ಸರ್ಕಾರವಿದೆ ಎಂದು ಹೇಳಿಕೆ ನೀಡಿದ್ದರು. ಆ ಮೂಲಕ ಹಿಂದೂ ಮತ್ತು ಮುಸ್ಲಿಮರ ನಡುವೆ ದ್ವೇಷ ಹರಡುವಂತಹ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆಂದು ಆರೋಪಿಸಿ ಅಬ್ದುಲ್ ಕಲಾಂ ಮತ್ತಿತರರು ದೂರು ನೀಡಿದ್ದರು. ರಾಜ್ಯದಲ್ಲಿ ವಿತರಿಸಲಾಗಿರುವ 1.17 ಕೋಟಿ ಬಿಪಿಎಲ್ ಕಾರ್ಡ್ಗಳ ಪೈಕಿ ಶಂಕಾಸ್ಪದವಾಗಿರುವ 12 ಲಕ್ಷಕ್ಕೂ ಅಧಿಕ ಪಡಿತರ ಚೀಟಿಗಳನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಪತ್ತೆ ಮಾಡಿದೆ. ಈ ಶಂಕಾಸ್ಪದ ಕಾರ್ಡ್ಗಳ ಪೈಕಿ 19,690 ಕಾರ್ಡ್ಗಳು ನಾನಾ ಕಂಪನಿಗಳ ನಿರ್ದೇಶಕರ ಹೆಸರಲ್ಲಿ ಇರುವುದು ಅಚ್ಚರಿ ಮೂಡಿಸಿದೆ. 6,16,196 ಕಾರ್ಡ್ದಾರರು ಈ KYC ಮಾಡಿಸಿಲ್ಲ ಎಂಬ ಮಾಹಿತಿ ಇದೇ ವೇಳೆ ಹೊರಬಿದ್ದಿದೆ. ವಾರ್ಷಿಕ 25 ಲಕ್ಷ ರೂಪಾಯಿಗಿಂತ ಅಧಿಕ ವಹಿವಾಟು ನಡೆಸುತ್ತಿರುವ 2,684 ಮಂದಿ ಬಳಿಯೂ ಬಿಪಿಎಲ್ ಕಾರ್ಡ್ಗಳಿವೆ. ಕೆಲವರು ಮೃತಪಟ್ಟವರ ಹೆಸರು ಮತ್ತು ನಕಲಿ ಕಾರ್ಡ್ ಬಳಸಿ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳಲ್ಲಿ ಉಚಿತವಾಗಿ ಪಡಿತರ ಪಡೆಯುತ್ತಿರುವುದು ಕೂಡ ಕಂಡುಬಂದಿದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ 76.04%, ನಗರ ಪ್ರದೇಶದಲ್ಲಿ 49.36% ಸೇರಿ ಒಟ್ಟು 3,58,87,666 ಫಲಾನುಭವಿಗಳಿಗೆ 1,03,70,669 ಬಿಪಿಎಲ್ ಕಾರ್ಡ್ ನೀಡಬೇಕೆಂಬ ನಿಯಮವಿದೆ. ಆದರೆ ರಾಜ್ಯದಲ್ಲಿ 3,93,29,981 ಫಲಾನುಭವಿಗಳಿಗೆ 1,16,51,209 ಬಿಪಿಎಲ್ ಪಡಿತರ ಚೀಟಿ ನೀಡಲಾಗಿದೆ. ನಿಗದಿತಕ್ಕಿಂತ ಹೆಚ್ಚುವರಿಯಾಗಿ 14 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ವಾರ್ಷಿಕ 1.20 ಲಕ್ಷ ರೂಪಾಯಿಗಿಂತ ಹೆಚ್ಚು ವರಮಾನ ಹೊಂದಿರುವ, ಕಾರು ಹೊಂದಿರುವ, ಆದಾಯ ತೆರಿಗೆ ಪಾವತಿಸುವ, 7.5 ಎಕರೆ ಒಣ ಅಥವಾ ನೀರಾವರಿ ಭೂಮಿ ಹೊಂದಿರುವವರು, ಅನುದಾನಿತ, ಅನುದಾನ ರಹಿತ ಶಾಲಾ ಕಾಲೇಜು ನೌಕರರು, ನೋಂದಾಯಿತ ಗುತ್ತಿಗೆದಾರರು, ಬಹುರಾಷ್ಟ್ರೀಯ ಕಂಪನಿ ಮತ್ತು ಕೈಗಾರಿಕೆಗಳಲ್ಲಿ ಉದ್ಯೋಗದಲ್ಲಿರುವವರು ಹಾಗೂ ಸ್ವಂತಕ್ಕಾಗಿ ಒಂದು ಆಟೋ ರಿಕ್ಷಾ ಹೊರತುಪಡಿಸಿ 100 ಸಿಸಿ ಮೇಲ್ಪಟ್ಟ ಇಂಧನ ಚಾಲಿತ ದ್ವಿಚಕ್ರ, ತ್ರಿಚಕ್ರ ಕಾರು ಹೊಂದಿರುವವರು ಸರ್ಕಾರದ ಮಾನದಂಡ ಉಲ್ಲಂಘಿಸಿ ನಿಯಮಬಾಹಿರವಾಗಿ ಬಿಪಿಎಲ್ ಕಾರ್ಡ್ ಪಡೆದಿದ್ದಾರೆ. ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರರಾಜ್ಯದವರು ನೆಲೆಸಿದ್ದಾರೆ. ಇವರಲ್ಲಿ 57,864 ಮಂದಿ ನಕಲಿ ಬಿಪಿಎಲ್ ಮಾಡಿಸಿಕೊಂಡಿದ್ದಾರೆ. ಇವರೆಲ್ಲರೂ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳಲ್ಲಿ ರೇಷನ್ ಪಡೆಯುತ್ತಿರುವುದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತಿದೆ. ಬೋಗಸ್ ಕಾರ್ಡ್ ಪತ್ತೆ, ಪಡಿತರ ಸೋರಿಕೆ ತಡೆಯುವ ಉದ್ದೇಶದಿಂದ ಇಲಾಖೆಯು ರೇಷನ್ ಕಾರ್ಡ್ಗೆ KYC ಜೋಡಣೆ ಮಾಡುವುದನ್ನು ಕಡ್ಡಾಯಗೊಳಿಸಿದೆ.
ಶಿಕ್ಷಕರಾಗಿ ನೇಮಕಗೊಳ್ಳೋಕೆ ಮತ್ತು ಸೇವೆಯಲ್ಲಿರುವ ಶಿಕ್ಷಕರು ಬಡ್ತಿ ಪಡೆಯೋಕೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಕಡ್ಡಾಯ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಸೇವೆಯಲ್ಲಿ ಇರುವಂತಹ ಶಿಕ್ಷಕರಿಗೆ ದೊಡ್ಡ ಶಾಕ್ ನೀಡಿದೆ. ನಿವೃತ್ತರಾಗಲು ಕೇವಲ 5 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಅವಧಿ ಇದ್ದರೆ ಅವರು ಟಿಇಟಿ ಅರ್ಹತೆ ಪಡೆಯಬೇಕಾಗಿಲ್ಲ. ಆದರೆ ಅವರು ಬಡ್ತಿಗೆ ಅರ್ಹರಾಗಿರುವುದಿಲ್ಲ ಎಂದು ಪೀಠ ಸ್ಪಷ್ಟಪಡಿಸಿದೆ. ಮುಂದಿನ 5 ವರ್ಷಗಳಿಗಿಂತ ಅಧಿಕ ಕಾಲ ಸೇವೆಯಲ್ಲಿ ಮುಂದುವರಿಯಲು ಬಯಸುವವರು ಮುಂದಿನ 2 ವರ್ಷಗಳಲ್ಲಿ ಟಿಇಟಿ ಅರ್ಹತೆ ಪಡೆಯಬೇಕು. ಇಲ್ಲದಿದ್ದರೆ ರಾಜೀನಾಮೆ ನೀಡಬಹುದು ಅಥವಾ ಅಂತಿಮ ಪ್ರಯೋಜನಗಳೊಂದಿಗೆ ಕಡ್ಡಾಯ ನಿವೃತ್ತಿಗೆ ಅರ್ಜಿ ಸಲ್ಲಿಸಬಹುದು ಎಂದು ನ್ಯಾಯಮೂರ್ತಿಗಳಾದ ದೀಪಂಕರ್ ದತ್ತಾ ಮತ್ತು ಅಗಸ್ಟಿನ್ ಜಾರ್ಜ್ ಮರ್ಸಿಹ್ ಅವರಿದ್ದ ಪೀಠ ತಿಳಿಸಿದೆ. ಬೋಧನಾ ಸೇವೆಗೆ ಟಿಇಟಿ ಕಡ್ಡಾಯವೇ ಎಂಬ ಬಗ್ಗೆ ತಮಿಳುನಾಡು ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ಸಲ್ಲಿಸಿದ ಅರ್ಜಿಗಳನ್ನು ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯವು ಈ ರೀತಿಯಾಗಿ ಹೇಳಿದೆ. ಇದಲ್ಲದೆ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರಿಗೆ ಟಿಇಟಿ ಪರೀಕ್ಷೆ ಬರೆಯಲು ಅವಕಾಶ ನೀಡಲು ಸರ್ಕಾರಗಳು ವಿಶೇಷ ಪರೀಕ್ಷೆಗಳನ್ನು ನಡೆಸುವ ಬಗ್ಗೆ ಯೋಚಿಸುತ್ತಿವೆ ಎನ್ನಲಾಗಿದೆ. ಕರ್ನಾಟಕ ಸರ್ಕಾರವು ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಅಂತಿಮ ನಿರ್ಣಯ ತೆಗೆದುಕೊಂಡಿಲ್ಲ. ಟಿಇಟಿ ಎಂಬುದು ಒಂದು ಅರ್ಹತಾ ಪರೀಕ್ಷೆ. ಇದು ದೇಶಾದ್ಯಂತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಕಡ್ಡಾಯ. 1 ರಿಂದ 8ನೇ ತರಗತಿಯವರೆಗೆ ಬೋಧಿಸುವ ಶಿಕ್ಷಕರಿಗೆ ಇದು ಮುಖ್ಯ. ಇದು ಸರ್ಕಾರಿ ಮತ್ತು ಕೆಲವು ಖಾಸಗಿ ಶಾಲೆಗಳಿಗೆ ಅನ್ವಯಿಸುತ್ತದೆ. ಶಿಕ್ಷಕರ ಸಂಘಗಳು ಟಿಇಟಿಯನ್ನು ಹೊಸ ನೇಮಕಾತಿಗಳಿಗೆ ಮಾತ್ರ ಅನ್ವಯಿಸಬೇಕು ಎಂದು ಒತ್ತಾಯಿಸಿವೆ. ಜಿಎಸ್ಟಿ ಸುಧಾರಣೆ ಘೋಷಣೆ ಮಾಡಿರುವ ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ತೆರಿಗೆ ಭಾರ ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ನಿರಾಳತೆ ಒದಗಿಸಿದೆ. ಆದರೆ ಈ ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸರ್ಕಾರದ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ವ್ಯಂಗ್ಯಭರಿತ ಧಾಟಿಯಲ್ಲಿ ಮೆಚ್ಚುಗೆ ಸೂಚಿಸಿದ್ದಾರೆ. 18% ಮತ್ತು 28% ಸ್ಲ್ಯಾಬ್ನಲ್ಲಿರುವ ಅಗತ್ಯ ವಸ್ತುಗಳ ತೆರಿಗೆ ದರವನ್ನು ಕಡಿತ ಮಾಡುವಂತೆ ಕಾಂಗ್ರೆಸ್ ಒತ್ತಾಯ ಮಾಡುತ್ತಲೇ ಬಂದಿತ್ತು. ಈ ಕುರಿತು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಟ್ವೀಟ್ ಮಾಡಿರುವ ಪಿ ಚಿದಂಬರಂ, ಜಿಎಸ್ಟಿ ಜಾರಿಗೊಳಿಸಿ 8 ವರ್ಷಗಳ ಬಳಿಕ ಕೇಂದ್ರ ಸರ್ಕಾರ ತನ್ನ ತಪ್ಪುಗಳನ್ನು ಅರಿತುಕೊಂಡಿರುವುದು ಸಂತಸದ ಸಂಗತಿ ಎಂದು ಕಿಚಾಯಿಸಿದ್ದಾರೆ. ಜಿಎಸ್ಟಿ ತರ್ಕಬದ್ಧಗೊಳಿಸುವಿಕೆ ಮತ್ತು ದರಗಳ ಕಡಿತವು ಸ್ವಾಗತಾರ್ಹ. ಆದರೆ ಜಿಎಸ್ಟಿ ಜಾರಿಯ ಆರಂಭಿಕ ತಪ್ಪುಗಳನ್ನು ಸರಿಪಡಿಸಲು ಕೇಂದ್ರ ಸರ್ಕಾರ 8 ವರ್ಷಗಳನ್ನು ತೆಗೆದುಕೊಂಡಿದೆ. ಆದರೆ ಇದು ತುಂಬಾ ತಡವಾದ ನಿರ್ಧಾರ ಎಂದು ಪಿ ಚಿದಂಬರಂ ಅಭಿಪ್ರಾಯಪಟ್ಟಿದ್ದಾರೆ. 8 ವರ್ಷಗಳಿಂದ ತಾವು ನಡೆದು ಬಂದ ಹಾದಿ ತಪ್ಪಾಗಿದೆ ಎಂದು ಸರ್ಕಾರ ಅರಿತುಕೊಂಡಿದೆ ಮತ್ತು ಯೂಟರ್ನ್ ಮಾಡಿದೆ ಎಂದು ತಿಳಿದು ನನಗೆ ಸಂತೋಷವಾಗಿದೆ. ಜಿಎಸ್ಟಿ ಯಾವಾಗಲೂ ಉತ್ತಮ ಮತ್ತು ಸರಳ ತೆರಿಗೆಯಾಗಿರಬೇಕು ಎಂಬುದು ನಮ್ಮ ಆಶಯ. ಕೇಂದ್ರದ ಬಗೆಗಿನ ನಿರ್ಧಾರದಿಂದ ಮಧ್ಯಮ ಮತ್ತು ಬಡವರ್ಗಗಳು ನೆಮ್ಮದಿಯ ನಿಟ್ಟುಸಿರು ಬಿಡಲಿವೆ ಎಂದು ಪಿ ಚಿದಂಬರಂ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಆರಂಭದಿಂದಲೂ ಈಗ 12% ಮತ್ತು 28% ತೆರಿಗೆ ಸ್ಲ್ಯಾಬ್ಗಳೇ ರದ್ದಾಗಿರುವುದರಿಂದ ಇದರಲ್ಲಿದ್ದ ಅಗತ್ಯ ವಸ್ತುಗಳ ತೆರಿಗೆ ದರ ಈಗ 5% ಸ್ಲ್ಯಾಬ್ಗೆ ಒಳಪಟ್ಟಿವೆ. ಉತ್ತರ ಪ್ರದೇಶದ ಅಲಿಗಢ್ ಎಂಬಲ್ಲಿ ಮಹಿಳೆಯೊಬ್ಬರು 2 ಅಂತಸ್ತಿನಿಂದ ಜಿಗಿದು ಆಸ್ಪತ್ರೆ ಸೇರಿದ ಘಟನೆ ನಡೆದಿದೆ. ತನ್ನ ಮನೆಯ ಟೆರೇಸ್ನಿಂದ ಕೆಳಗಡೆಗೆ ಹಾರುವುದಾಗಿ ಮಹಿಳೆ ನಿಂತಿದ್ದು, ಹಾರೋಕೆ ಪತಿ ಪ್ರಚೋದನೆ ನೀಡಿರುವುದು ಈ ವಿಡಿಯೋದಲ್ಲಿ ಕಾಣಿಸಿದೆ. ವರದಕ್ಷಿಣೆಯ ಹಿಂಸೆಗೆ ಬೇಸತ್ತು ಆಕೆ ಹೇಗೆ ಮಾಡಿದ್ದಾಳೆ ಎಂದು ಗೊತ್ತಾಗಿದೆ. 6 ವರ್ಷಗಳ ಹಿಂದೆ ಈ ಅರ್ಚನಾ ಎಂಬ ಮಹಿಳೆ ಸೋನು ಎಂಬುವನ್ನ ವಿವಾಹವಾಗಿದ್ದಳು. ಇವರಿಗೆ 4 ಮತ್ತು 2 ವರ್ಷದ 2 ಮಕ್ಕಳಿದ್ದಾರೆ. ಮದುವೆಯ ಬಳಿಕ ಸುಮಾರು 10 ಲಕ್ಷ ರೂಪಾಯಿಯನ್ನು ಸೋನುವಿನ ಕುಟುಂಬಕ್ಕೆ ಅರ್ಚನಾ ಕುಟುಂಬ ವರದಕ್ಷಿಣೆಯಾಗಿ ನೀಡಿತ್ತು. ಆದರೆ ಪತಿ ಸೋನುವಿನ ಮನೆಯವರು ತೃಪ್ತರಾಗಿಲ್ಲ. ಇನ್ನೂ 5 ಲಕ್ಷ ರೂಪಾಯಿ ನೀಡಬೇಕೆಂದು ಅರ್ಚನಳ ಮೇಲೆ ಅವರು ಒತ್ತಡ ಹೇರಿದ್ದಾರೆ. ಅಲ್ಲದೆ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಕೂಡ ನೀಡಬೇಕೆಂದು ಧಮಕಿ ಹಾಕಿದ್ದಾರೆ. ವರದಕ್ಷಿಣೆಯ ಹೆಸರಲ್ಲಿ ಅರ್ಚನಾ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಪೀಡನೆಗೆ ಒಳಗಾಗಿದ್ದಾಳೆ ಎಂದು ಆಕೆಯ ಕುಟುಂಬ ಕೂಡ ಹೇಳಿದೆ. ಅಲ್ಲದೆ ಪತಿ ಸೋನುವಿನ ಸಹೋದರ ಅರ್ಚನಳಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಎಂದು ಅರ್ಚನಾ ಸಹೋದರ ಪೊಲೀಸರಿಗೆ ದೂರು ನೀಡಿದ್ದಾನೆ. ಈ ಬಗ್ಗೆ ಸೋನುವಿನಲ್ಲಿ ಆಕೆ ದೂರಿಕೊಂಡಿದ್ದಳು. ಹಾಗೆ ಅತ್ತೆಯಲ್ಲೂ ದೂರು ನೀಡಿದ್ದಳು. ಆದರೆ ಈ ವಿಷಯವನ್ನು ನೀನು ಹೊರಗಡೆ ತಿಳಿಸಬೇಡ ಎಂದು ಅವರು ಬಾಯಿ ಮುಚ್ಚಿಸಿದ್ದಾರೆ ಎಂದು ಸಹೋದರ ಹೇಳಿದ್ದಾನೆ. ಪಂಜಾಬ್ನಲ್ಲಿ ಭೀಕರ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು, ಇಲ್ಲಿಯ ಜನರಿಗೆ ನೆರವು ನೀಡುವುದಕ್ಕಾಗಿ ಅಂಬಾಲ ಜಿಲ್ಲೆಯ ಮುಸ್ಲಿಂ ಸಮುದಾಯ 10 ವಾಹನಗಳಲ್ಲಿ ಅಗತ್ಯ ವಸ್ತುಗಳನ್ನು ತುಂಬಿಸಿ ಕಳುಹಿಸಿಕೊಡುವ ಮೂಲಕ ಸೌಹಾರ್ದಕ್ಕೆ ಹೊಸ ಭಾಷ್ಯ ಬರೆದಿದೆ. ಅಂಬಾಲ ಜಿಲ್ಲೆಯ ನರಿಂಗಾ ಪ್ರದೇಶದ ಝೀನತುಲ್ ಉಲೂಮ್ ಮದ್ರಾಸಾ ಈ ಬಗ್ಗೆ ಮುಸ್ಲಿಂ ಸಮುದಾಯಕ್ಕೆ ಮನವಿ ಮಾಡಿಕೊಂಡಿತ್ತು. ಪಂಜಾಬಿನ ನಮ್ಮ ಸಹೋದರರಿಗೆ ನೆರವು ನೀಡುವುದಕ್ಕಾಗಿ ಅವರು ಕೋರಿಕೊಂಡಿದ್ದರು. ಪಂಜಾಬ್ ಭೀಕರ ಪ್ರವಾಹಕ್ಕೆ ತುತ್ತಾಗಿರುವುದನ್ನು ನಾವು ಮಾಧ್ಯಮ ಸುದ್ದಿಗಳ ಮೂಲಕ ತಿಳ್ಕೊಂಡೆವು. ಸಾವಿರಾರು ಕುಟುಂಬಗಳು ಇದರಿಂದ ಸಂಕಟ ಪಡುತ್ತಿವೆ. ಅವರ ಬದುಕು ನಾಶವಾಗಿದೆ, ಅವರ ಬೆಳೆ ನಾಶವಾಗಿದೆ, ಅವರ ಮನೆಗಳು ಕುಸಿದಿವೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ನೆರವಾಗುವುದಕ್ಕೆ ನಾವು ನಿರ್ಧರಿಸಿದೆವು ಎಂದು ಮದ್ರಸದ ಮುಖ್ಯಸ್ಥ ನಿಸಾರ್ ಅಹಮದ್ ಹೇಳಿದ್ದಾರೆ. ಕಷ್ಟದ ಸಮಯದಲ್ಲಿ ಎಲ್ಲರೂ ಜೊತೆಗೂಡಬೇಕು ಎಂದು ಧರ್ಮವು ಹೇಳುತ್ತೆ. ಪಂಜಾಬಿನ ಸಂತ್ರಸ್ತರಿಗೆ ನೆರವಾಗಬೇಕೆಂಬುದು ನಾವು ನಿರ್ಧರಿಸಿದ್ದೇವೆ ಎಂದು ಘೋಷಿಸಿದೆವು. ಜನರು ಭಾರೀ ಸಂಖ್ಯೆಯಲ್ಲಿ ಅದಕ್ಕೆ ಸ್ಪಂದಿಸಿದರು. 3 ಟ್ರಕ್ ಮತ್ತು 7 ಪಿಕಪ್ಗಳಲ್ಲಿ ಪರಿಹಾರ ಸಾಮಗ್ರಿಗಳನ್ನು ಕಳಿಸಿಕೊಟ್ಟೆವು ಎಂದು ಅವರು ಹೇಳಿದ್ದಾರೆ.
ಮುಸ್ಲಿಂ ಸಮುದಾಯದ 65ರಿಂದ 70ರಷ್ಟು ಯುವಕರು ಈಗಾಗಲೇ ಪರಿಹಾರ ವಿತರಿಸುವುದಕ್ಕಾಗಿ ಪಂಜಾಬ್ನ ಅಮೃತಸರಕ್ಕೆ ತಲುಪಿದ್ದಾರೆ. ಈ ಪರಿಹಾರ ಸಾಮಗ್ರಿಗಳನ್ನು ಕಳಿಸಿಕೊಡುವುದಕ್ಕಿಂತ ಮೊದಲು ಮುಸ್ಲಿಂ ಸಮುದಾಯವನ್ನು ನಾವು ಒಟ್ಟು ಸೇರಿಸಿದ್ದೇವೆ. ಪಂಜಾಬಿಗಳಿಗಾಗಿ ನಾವು ಪ್ರಾರ್ಥಿಸಿದ್ದೇವೆ ಎಂದು ಅವರು ಹೇಳಿದ್ದಾರೆ. 10ಕ್ಕಿಂತಲೂ ಅಧಿಕ ಬೋಟುಗಳು ಮತ್ತು ಆಹಾರ ವಸ್ತುಗಳು ಸೇರಿದಂತೆ 44 ರಾಷ್ಟ್ರಗಳ 100ಕ್ಕಿಂತಲೂ ಅಧಿಕ ಮಂದಿ ಹಡಗಿನಲ್ಲಿ ಗಾಜಾಗೆ ಹೊರಟಿದ್ದು, ಇದರಲ್ಲಿ ದಕ್ಷಿಣ ಆಫ್ರಿಕಾದ ಮುಖಂಡ ನೆಲ್ಸನ್ ಮಂಡೇಲಾ ಇವರ ಮೊಮ್ಮಗ ಮಂಡಾಲಾ ಮಂಡೇಲಾ ಇವರು ಸೇರಿಕೊಂಡಿದ್ದಾರೆ. ಇವರು ದಕ್ಷಿಣ ಆಫ್ರಿಕಾದ ಸಂಸದರು ಆಗಿದ್ದಾರೆ. ಈ ಹಡಗಿನಲ್ಲಿ ಪರಿಸರ ಹೋರಾಟಗಾರ್ತಿ ಗ್ರೇಟಾ ಥನ್ಬರ್ಗ್ ಕೂಡ ಇದ್ದಾರೆ. ಈ ಹಡಗಿನಲ್ಲಿ 10 ಮಂದಿ ದಕ್ಷಿಣ ಆಫ್ರಿಕಾದ ಆಕ್ಟಿವಿಸ್ಟ್ಗಳಿದ್ದಾರೆ. ಈ ಹಡಗು ಸ್ಪೇನ್ನ ಬಾರ್ಸಿಲೋನಾದಿಂದ ಆಗಸ್ಟ್ 31ರಂದು ಹೊರಟಿದೆ. ಆಹಾರದ ಕೊರತೆಯಿಂದ ಮತ್ತು ಮಾನವೀಯತೆಯ ಅಪ್ಪುಗೆಯಿಂದ ನಲುಗುತ್ತಿರುವ ಗಾಜಾಕ್ಕೆ ಈ ಎಲ್ಲವನ್ನ ತಲುಪಿಸುವುದು ಈ ಪ್ರಯಾಣದ ಉದ್ದೇಶವಾಗಿದೆ. ಗಾಜಾಕ್ಕೆ ಇಸ್ರೇಲ್ ವಿಧಿಸಿರುವ ಬಹಿಷ್ಕಾರವನ್ನು ಭೇದಿಸಿ ಗಾಜಾಕ್ಕೆ ಆಹಾರ, ನೀರು, ಔಷಧಿ ಸಹಿತ ಅಗತ್ಯ ವಸ್ತುಗಳನ್ನು ತಲುಪಿಸುವುದು ಈ ಹಡಗಿನ ಪ್ರಯಾಣದ ಉದ್ದೇಶ ಎಂದು ತಿಳಿಸಲಾಗಿದೆ. ಈ ಮೊದಲು ಇಂಥದ್ದೇ ಪ್ರಯತ್ನ ನಡೆಸಲಾಗಿತ್ತು, ಆದರೆ ಗಾಜಾಕ್ಕೆ ತೆರಳಲು ಇಸ್ರೇಲ್ ಅನುಮತಿಸಿರಲಿಲ್ಲ. ಅದಕ್ಕಿಂತ ಮೊದಲೇ ಅವರನ್ನ ಬಂಧಿಸಿ ಮರಳಿ ಅವರವರ ದೇಶಕ್ಕೆ ಕಳಿಸಿಕೊಡಲಾಗಿತ್ತು. ಇಟಲಿಯ ವೆನಿಸ್ ನಗರದಲ್ಲಿ ನಡೆದಂತಹ ಚಲನಚಿತ್ರ ಮೇಳದಲ್ಲಿ ದಿ ವಾಯ್ಸ್ ಆಫ್ ಹಿಂದ್ ರಜಬ್ ಎಂಬ ಚಿತ್ರಕ್ಕೆ ಪ್ರೇಕ್ಷಕರು ಎದ್ದು ನಿಂತು 23 ನಿಮಿಷಗಳ ಕಾಲ ಚಪ್ಪಾಳೆ ತಟ್ಟಿದ ಘಟನೆ ನಡೆದಿದೆ. ಇದು ಗಾಜಾದ 5 ವರ್ಷದ ಮಗುವಿನ ಕೊನೆಯ ಕ್ಷಣಗಳ ಆಧಾರದಲ್ಲಿ ನಿರ್ಮಾಣ ಮಾಡಿದ ಸಿನಿಮಾವಾಗಿದೆ. ಈ ಸಿನಿಮಾವನ್ನು ವೀಕ್ಷಣೆ ಮಾಡುತ್ತಾ ನೆರೆದವರ ಕಣ್ಣಾಳಿಗಳು ತುಂಬಿ ಹೋಗಿದೆ. ಫೆಲಸ್ತೀನನ್ನ ಸ್ವತಂತ್ರಗೊಳಿಸಿ ಎಂಬ ಘೋಷಣೆಯು ಸಭೆಯಲ್ಲಿ ಮೊಳಗಿತ್ತು. 2024 ಜನವರಿ 29ರಂದು ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಹಿಂದ್ ರಜಬ್ ಹತ್ಯೆಗೀಡಾಗಿದ್ದಳು. ಆಕೆಯ ಕಥೆಯನ್ನ ಹೇಳುವ ಈ ಚಿತ್ರವನ್ನು ಟ್ಯುನೀಷಿಯಾ ಮೂಲದ ಕೌಸರ್ ಬೆನ್ ಹನಿಯಾ ಅವರು ನಿರ್ದೇಶಿಸಿದ್ದಾರೆ. ಕುಟುಂಬದ ಜೊತೆಗೂಡಿ ಗಾಜಾದಿಂದ ಸುರಕ್ಷಿತ ಸ್ಥಳಕ್ಕೆ ಹೋಗುತ್ತಿರುವಾಗ ಹಿಂದ್ ಮತ್ತು ಆಕೆಯ ಕುಟುಂಬ ಪ್ರಯಾಣಿಸುತ್ತಿದ್ದ ಕಾರಿನ ಮೇಲೆ ಇಸ್ರೇಲ್ ದಾಳಿ ನಡೆಸಿತ್ತು. ಇಸ್ರೇಲ್ ಯೋಧರ ಗುಂಡಿನ ದಾಳಿಗೆ ಹಿಂದ್ ಹೊರತುಪಡಿಸಿ ಕಾರ್ನಲ್ಲಿದ್ದ ಎಲ್ಲರೂ ಹತ್ಯೆಗೀಡಾಗಿದ್ರು. ಈ ಆಘಾತಕಾರಿ ಸಮಯದಲ್ಲಿ ಹಿಂದ್ ತನ್ನ ತಾಯಿಗೆ ಫೋನ್ ಮಾಡಿದಳು. ತನಗೆ ಸಹಾಯ ಮಾಡುವಂತೆ ಆ ಮಗು ಆಡಿದ ಮಾತು ಜಗತ್ತನ್ನೇ ದಿಗ್ಭ್ರಮೆಗೆ ಒಳಪಡಿಸಿತ್ತು. ಗಾಜಾದ ರೆಡ್ ಕ್ರೆಸೆಂಟ್ ಸೊಸೈಟಿಯ ಆಂಬ್ಯುಲೆನ್ಸ್ನ ಸಿಬ್ಬಂದಿ ಅವಳನ್ನು ಕಾರಿನಿಂದ ಸುರಕ್ಷಿತವಾಗಿ ಹೊರಕ್ಕೆ ತಂದಿದ್ದರು. ಆದರೆ ಈ ಆಂಬ್ಯುಲೆನ್ಸ್ನ ಮೇಲೆಯೂ ಇಸ್ರೇಲ್ ಯೋಧರು ಗುಂಡಿನ ದಾಳಿ ನಡೆಸಿದರು. ಇದರಲ್ಲಿ ಈ ಸಿಬ್ಬಂದಿಗಳು ಹತ್ಯೆಗೀಡಾದರು. ದಿನಗಳ ಬಳಿಕ ಹಿಂದ್ ಎಂಬ ಮಗು ಮತ್ತು ಸಿಬ್ಬಂದಿಗಳು ಹತ್ಯೆಗೀಡಾದ ಸ್ಥಿತಿಯಲ್ಲಿ ಪತ್ತೆಯಾದರು. ಈ ಹಿಂದ್ ತನ್ನ ತಾಯಿಗೆ ಮಾಡಿದ ಕರೆ, ಸಿಬ್ಬಂದಿಗಳ ಜೊತೆ ಆಕೆ ಆಡಿದ ಮಾತಿನ ಆಡಿಯೋಗಳು ಈ ಸಿನಿಮಾದಲ್ಲಿ ಪ್ರದರ್ಶಿಸಲಾಗಿದೆ. ಸಾಮಾನ್ಯ ನಾಗರಿಕರ ಮೇಲೆ, ಅದರಲ್ಲೂ ಮಕ್ಕಳ ಮೇಲೆ ಯುದ್ಧ ಎಂತಹ ಆಘಾತಕಾರಿ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ಈ ಸಿನಿಮಾ ಹೇಳುತ್ತಿದೆ. ಅಸಹಾಯಕ ಜನರು ಮತ್ತು ಅವರ ಸಂಕಟಗಳಿಗೆ ಈ ಸಿನಿಮಾ ಧ್ವನಿಯಾಗಿದೆ. ತಮ್ಮ ಜೀವವನ್ನು ಪಣಕ್ಕಿಟ್ಟು ಆ ಕುಟುಂಬವನ್ನು ರಕ್ಷಿಸುವುದಕ್ಕೆ ಬಂದ ರೆಡ್ ಕ್ರೆಸೆಂಟ್ ಸಂಸ್ಥೆಯ ಸಿಬ್ಬಂದಿಗಳನ್ನು ಈ ಸಿನಿಮಾದಲ್ಲಿ ಪ್ರಶಂಸಿಸಲಾಗಿದೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ.